ಹಲೋ ಗೈಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರೋದ ಹಾಗೆ ಬ್ಯಾನರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ಇವತ್ತು ಏನು ತಿಳಿಸ್ಕೊಡ್ತೀನಿ ಅಂದರೆ ತಮ್ಬ್ಲೈನ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ತಮ್ಬ್ಲೈನ್ ಇರಲಿಲ್ಲ ಅಂದರೆ ಯಾರೂ ವಿಡಿಯೋ ನೋಡೋಲ್ಲ. ಆದ ಕಾರಣ ನಾನು ನಿಮಗೆ ತಮ್ಬ್ಲೈನ್ ಹೇಗೆ ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ, ಲೆಟ್ಸ್ ಗೋ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಪಿಕ್ಸೆಲ್ ಲ್ಯಾಬ್ ಅಂತಿದೆ, ಅದ್ರ ಮೇಲೆ ಓಪನ್ ಮಾಡಿ. ಟೆಸ್ಟ್ ಇದೆಲ್ಲ ಇದೆ, ಟೆಸ್ಟು ಡಿಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಮೇಲೆ ಹೋಗಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಇರುತ್ತೆ, ಅದನ್ನ ಮೇಲೆ ಓಕೆ ಮಾಡಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಗಾಡಿ ಅಂತ ನಿಮ್ಗೆ ಯಾವ ಚೆನ್ನಾಗಿ ಅನಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇದ್ರ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೆಸ್ಟ್ ಮೇಲೆ ಹೋಗಿ ಎಡಿಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಇನ್ನು ಫಾಂಟ್ ದೊಡ್ಡದು ಮಾಡ್ಕೊಳ್ಳಿ. ಯೂಟ್ಯೂಬ್ ಅಂತ ಟೈಪ್ ಮಾಡಿ ನೋಡಿ. ನಿಮ್ಗೆ ಯಾವ ಫಾಂಟ್ ಬೇಕು ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವುದು ಫಾಂಟ್ ಬೇಕು ಆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ. ನನಗೆ ಈ ಫಾಂಟ್ ಬೇಕು, ನಾನು ಈ ಫಾಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ದೊಡ್ಡದು ಮಾಡ್ಕೊಳ್ಳಿ, ಲಾರ್ಜ್ ಸೈಜ್ ನೋಡಿ. ನಿಮ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ನಾನು ಇಲ್ಲಿ ಇಡ್ತೀನಿ, ನನಗೆ ಇಷ್ಟು ಬೇಕು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಸೆಂಟ್ರಲ್ಲಿ ಇಟ್ಕೊಳ್ಳಿ, ಓಕೆನಾ. ಫಾಂಟ್ ಕಲರ್ ನಿಮ್ಗೆ ಯಾವ್ದು ಬೇಕು ಅದು ಇಟ್ಕೊಳ್ಳಿ. ಕಲರ್ ನೋಡ್ಕೊಳ್ಳಿ, ರೆಡ್ ಇದೆ, ಪಿಂಕ್ ಇದೆ, ಎಲ್ಲೋ ಇದೆ. ಅಂದರೆ ಈ ಬ್ಯಾಕ್ಗ್ರೌಂಡ್ ಮೇಲೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ರೆಡ್ ಇರಲಿ, ಓಕೆ. ನೆಕ್ಸ್ಟ್ ಟೆಸ್ಟ್ ಮೇಲೆ ಹೋಗಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು THUM ಥಂಬ್ನೇಲ್ ಟೈಪ್ ಮಾಡ್ಕೊಂಡು ಇಲ್ಲಿ ತೊಗೊಳ್ಳಿ. ನೆಕ್ಸ್ಟ್ ಫಾಂಟ್ ಮೇಲೆ ಹೋಗಿ ಫಾಂಟು ನಿಮ್ಗೆ ಯಾವ್ದು ಬೇಕು ಅದು ತೊಗೊಳ್ಳಿ. ಇರಲಿ, ಸೈಜ್ ನೋಡ್ಕೊಳ್ಳಿ, ಸೈಜ್ ದೊಡ್ಡದಾಗಿರಲಿ. ಇಷ್ಟು ಥಂಬ್ನೇಲ್ ನಿಮ್ಗೆ ಈ ಸೈಡ್ ಬೇಕಾದರೆ ಈ ಸೈಡ್ ತೊಗೊಳ್ಳಿ, ಆ ಸೈಡ್ ಬೇಕಂದ್ರೆ ಆ ಸೈಡ್ ತೊಗೊಳ್ಳಿ. ಥಂಬ್ನೇಲ್ ಆಯಿತು. ನೆಕ್ಸ್ಟ್ ಹಾಕ್ಕೊಳ್ಳಿ, ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ ಹಾಕ್ಕೊಳ್ಳಿ. ಸ್ಟ್ರೋಕ್ ಅಂತಿದೆ ನೋಡಿ, ಸ್ಟ್ರೋಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಸ್ಟ್ರೋಕ್ ಹಾಕೊಂಡ್ರೆ. ನೆಕ್ಸ್ಟ್ ಟೈಪ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಹೇಗೆ ಮಾಡುವುದು ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡುವುದು. ಓಕೆ, ಕನ್ನಡ ಫಾಂಟ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಕನ್ನಡ ಫಾಂಟಲ್ಲಿದೆ. ಈ ಥರ ಕನ್ನಡ ಫಾಂಟ್ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕು ನಮಗೆ. ನಿಮ್ಮ ಪ್ರೋತ್ಸಾಹ ನಮ್ಗೆ ಹಿಂಗೆ ಕೊಡ್ತೀರಿ, ವಿಡಿಯೋ ನೋಡ್ತೀರಿ. ನೀವು ಹೆಂಗೆ ನನಗೆ ಲೈಕ್ಸ್ ಕೊಡ್ತೀರಾ ನಮಗೆ ಹಾಗೆ ಇದು ಆಗುತ್ತೆ, ಏನೋ ನೆಕ್ಸ್ಟ್ ವಿಡಿಯೋ ಮಾಡಬೇಕಂತ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೂವ್ ಆಗ್ತವೆ. ನೆಕ್ಸ್ಟ್ ಗ್ಯಾಲರಿಗೆ ಹೋಗಿ ಬ್ರೌಸರಿಗೆ ಹೋಗಿ ಯೂಟ್ಯೂಬ್ ಸಿಂಬಲ್ ಬೇಕು ನಮಗೆ.
ಯೂಟ್ಯೂಬ್ ಸಿಂಬಾಲ್ ಬೇಕು ನಮಗೆ. ಭಾಳ ಟಫ್ ಆರ್ಡರ್ದಾಗ ಸಿಗೋದೇ ಇಲ್ಲ ಜಲ್ದಿ. ಮ್ಯೂಸಿಕ್ ರೀತಿ ಸಿಗೋದಿಲ್ಲ ಫ್ರೆಂಡ್ಸ್ ಜಲ್ದಿ. ವೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಯೂಟ್ಯೂಬ್ ಸಿಂಬಾಲ್ ಇಲ್ಲಿದೆ. ಎಸ್, ಯೂಟ್ಯೂಬ್ ಸಿಂಬಾಲ್ ತೊಗೊಳ್ಳಿ, ಇದನ್ನು ಇಲ್ಲೇ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ. ನೆಕ್ಸ್ಟ್ ಇದನ್ನು ಅನ್ಲಾಕ್ ಮಾಡಿ, ತಮ್ಮನೆಲ್ಲ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಕಾಣ್ತಿಲ್ಲ, ಇದ್ರ ಬ್ಯಾಕ್ಗ್ರೌಂಡ್ ಹಾಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಈ ಕಲರ್ ಚೇಂಜ್ ಮಾಡೋಣ. ವೈಟ್, ಬ್ಲ್ಯಾಕ್, ಈ ಥರ ಈ ಥರ ಮಾಡ್ಕೊಳ್ಳಿ. ಒಂಥರ ಚೆನ್ನಾಗಿ ಕಾಣುತ್ತೆ ಅದು. ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 2024 ಸೈಜ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೇಟ್ ಮಾಡಿ. ಓಕೆ, ಕಡೆ ಫಾಂಟ್ ನೋಡಿ ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಕೊಳ್ಳಿ. ನನಗೆ ಇದು ಇರಲಿ. ಓಕೆ, ಕಲರು ವೈಟ್ ಇದ್ದರೆ ವೈಟ್ ಇರಲಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟ್ರೋಕ್ ಇದೆಯಲ್ಲ, ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಒಂಥರ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಮಗೆ ಒಂದು ಫೋಟೋ ಬೇಕು. ಫ್ರೆಂಡ್ಸ್, ಫೋಟೋ ಹಾಕ್ಕೊಂಡಿಲ್ಲ, ನಾನು ಫೋಟೋ ಹಾಕ್ಕೊತೀನಿ. ವೇಟ್ ಮಾಡಿ. ಫೋಟೋ ಇವಾಗ ಹಾಕ್ಕೊತೀನಿ ನಾನು. ಗ್ಯಾಲರಿ ಹೋಗಿ ಬಂತು. ಗ್ಯಾಲರಿ ಹೋಗಿ ನೋಡಿ, ಈ ಫೋಟೋನ ಹಾಕ್ಕೊತಿದ್ದೀನಿ ನಾನು. ಅದಕ್ಕೆ ಇಲ್ಲಿದೆ ಎರೇಸ್ ಕಲರ್ ಅಂತಿದೆ, ಬರಲ್ಲ. ವೇಟ್ ಫ್ರೆಂಡ್ಸ್, ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಬರ್ತೀನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಕ್ರೋಮ್ಗೆ ಹೋಗಿ ನೆಕ್ಸ್ಟ್ ಪೇಜ್, ಬೀಜ್ ರಿಮೂವ್ ಬೀಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವೇಟ್ ಮಾಡಿ, ಇಲ್ಲಿ ಬರುತ್ತೆ. ಅಪ್ಲೋಡ್ ಇಮೇಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಆ ಫೋಟೋನ ಅಪ್ಲೋಡ್ ಮಾಡಿ. ಈ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಕೊಡುತ್ತೆ. ನೋಡ್ಬೋದು, ಪ್ರೋಸೆಸ್ ಆಗ್ತಾಯಿದೆ. ವೇಟ್ ಮಾಡಿ. ಯಾಕೆ ಸುಮ್ಮನೆ ನೋಡತ್ತೀರಿ? ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಡೌನ್ಲೋಡ್ HD ಮೇಲೆ ಕ್ಲಿಕ್ ಮಾಡಿ, ಬೇಡ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಯಿತು. ನೆಕ್ಸ್ಟ್ ಬ್ಯಾಕ್ ಬರ್ರಿ. ನೆಕ್ಸ್ಟ್ ಫ್ರಮ್ ಗ್ಯಾಲರಿ ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ಆಯಿತು. ಥಂಬ್ನೈಲ್ ನೋಡಿ, ಯಾವ ಸೈಜ್ ಬೇಕೋ ಆ ಸೈಜ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ನೋಡಿ, ನಾನು ಎಷ್ಟು ಇಟ್ಕೊತಿದ್ದೀನಿ, ನಿಮ್ಗೆ ಎಲ್ಲಿ ಕಂಪ್ಲೀಟ್ ಆಗುತ್ತೋ ಆ ಥರ ಇದು ಮಾಡ್ಕೊಳ್ಳಿ. ನೋಡಿ.
ಹೇಗೆ ಬಂದು ಬ್ಯಾಕ್ಗ್ರೌಂಡ್ ಬಾರ್ಡರ್ ಲೈನ್ ನೋಡ್ಕೋಬೋದು. ವೈಟ್ ಬೇಕಂದ್ರೆ ವೈಟು, ಬ್ಲ್ಯಾಕ್ ಬೇಕಂದ್ರೆ ಬ್ಲ್ಯಾಕು, ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದು. ಓಕೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಕಾಣ್ತಾ ಇದೆನಾ? ಓಕೆ ಫ್ರೆಂಡ್ಸ್, ಬಾಯ್.